ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯಾ ಪ್ರಜ್ಞಾ ಪ್ರತಿಷ್ಠಿತಾ. ಹೇಗೆ ಆಮೆಯು ಎಲ್ಲ ಕಡೆಯಿಂದಲೂ ತನ್ನ ಅವಯವಗಳನ್ನು ಒಳಕ್ಕೆಳೆದುಕೊಂಡು ಬದುಕುತ್ತದೆಯೋ ಹಾಗೆಯೇ ಯಾರು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನೆಲ್ಲ ಹಿಂತೆಗೆದುಕೊಂಡು ಜೀವಿಸುತ್ತಾನೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಮನುಷ್ಯನ ಮನಸ್ಸು ಗಟ್ಟಿ ಇದ್ದರೆ ಸಾಲದು, ಆತನ ಇಂದ್ರಿಯಗಳು ಆತನ ಹಿಡಿತದಲ್ಲಿರಬೇಕು. ಕಷ್ಟಪಟ್ಟು ಹಿಡಿತದಲ್ಲಿ ಇಟ್ಟುಕೊಂಡರೂ ಆಗಾಗ ಇಂದ್ರಿಯದ ಮೂಲಕ ಒಳನುಸುಳುವ ಆಸೆಗಳಿಗೇನೂ ಕಡಿಮೆಯಿಲ್ಲ. ಕಣ್ಣಿನ ಮೂಲಕ ಬರುವ ಸೌಂದರ್ಯ ನೋಡುತ್ತಾ ಮೈ ಮರೆಯುವುದಾದರೂ ತಪ್ಪಿಸಿಕೊಳ್ಳಬಹುದು. ಆದರೆ ಮೂಗಿಗೆ ಬಡಿದ ವಾಸನೆಯಿಂದ ಪ್ರೇರಿತರಾಗಿ ನಾಲಿಗೆ ಚಾಪಲ್ಯದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎನ್ನುತ್ತಾರೆ. ಆದರೆ ಇವೆರಡೂ ಅಸಾಧ್ಯವಾದದ್ದೇ. ಹಾಗೆಯೇ ಕಿವಿಯನ್ನಾದರೂ ಮುಚ್ಚಿ ಮನ ಕಲುಕುವ ಮಾತುಗಳನ್ನು ಕೇಳದೇ ಇರಬಹುದು, ಆದರೆ ಚರ್ಮಕ್ಕೆ ಆದ ಗಾಯ ಸಹಿಸಲ ಸಾಧ್ಯ. ಹೀಗೆ ಹೇಳುವುದು ರೂಢಿ ಹೊರತು ಯಾರೂ ಎಲ್ಲವನ್ನೂ ಅನುಭವಿಸಿ ಸುಖವೋ ದುಃಖವೋ ಪಡೆಯದೇ ಇರಲಾರರು. ಸ್ಥಿತಪ್ರಜ್ಞ ಯಾವುದನ್ನೂ ಬಲಾತ್ಕಾರವಾಗಿ ನಿಗ್ರಹಿಸುವುದಿಲ್ಲ. ಆತನಿಗೆ ಇದು ಸ್ವಭಾವ. ಆಮೆಗೆ ಸುತ್ತಲಿನಲ್ಲಿ ಅಪಾಯವಿದೆ ಎಂಬ ಅರಿವು ಬಂದ ತಕ್ಷಣ ಅದರ ಅವಯವಗಳು ಕವಚದ ಒಳಗೆ ಸೇರುತ್ತವೆ. ಅದು ಈ ವಿಧಾನವನ್ನು ಯಾವುದೇ ಕಸರತ್ತಿನ ಮೂಲಕವಾಗಲಿ ಅಥವಾ ಸತತ ಅಭ್ಯಾಸದ ಮೂಲಕವಾಗಲಿ ಕಲಿಯುವುದಿಲ್ಲ. ಕೂರ್ಮಕ್ಕೆ ಇದು ಸಹಜವಾಗಿಯೇ ಹುಟ್ಟುವಾಗಿನಿಂದಲೇ ಬಂದಿದ್ದು. ಕೂರ್ಮಕ್ಕೆ ಇದು ಸ್ವಭಾವ. ಯಾವ ರೀತಿ ಮುಟ್ಟಿದರೆ ಮುನಿ ಗಿಡಕ್ಕೆ ಮನುಷ್ಯರು ಮುಟ್ಟಿದರೆ ಅಥವಾ ಮನುಷ್ಯರ ಗಾಳಿ ಸೋಕುತ್ತಿದ್ದಂತೆಯೇ ಎಲೆಯನ್ನು ಮುದುಡಿಕೊಳ್ಳುವುದು ಅದಕ್ಕೆ ಸ್ವಭಾವವೋ, ಹಾಗೆ ಸ್ಥಿತಪ್ರಜ್ಞನಿಗೆ ಎಲ್ಲ ಇಂದ್ರಿಯಗಳು ತಾನಾಗಿ ಸ್ವಾಭಾವಿಕವಾಗಿ ಆತನ ಹತೋಟಿಯಲ್ಲೇ ಇರುತ್ತದೆ ಹೊರತು ಆತ ಯಾವುದನ್ನೂ ಪ್ರಯತ್ನಪೂರ್ವಕವಾಗಿ ಮಾಡುವುದಿಲ್ಲ. ಯಾರ ಮನಸ್ಸು ಯಾವುದಕ್ಕೂ ವಿಚಲಿತಗೊಳ್ಳದೆ ಸಮಸ್ಯೆ ಬಂದರೂ ಆ ಸಮಯದಲ್ಲಿ ಇಂದ್ರಿಯದಿಂದ ಅನುಭವಿಸದೆ ಯಾವುದೇ ಪ್ರಕ್ರಿಯೆ ನೀಡದೆ ಇದ್ದರೆ ಆತನ ಇಂದ್ರಿಯಗಳು ಕೂರ್ಮ ತನ್ನ ಅವಯವಗಳನ್ನು ಹೇಗೆ ಒಳಗೆ ಎಳೆದುಕೊಂಡು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆಯೋ ಹಾಗೆ ಹತೋಟಿಯಲ್ಲಿ ಇದೆ ಎಂಬ ಮಾನದಂಡದಿಂದ ಅಳೆಯಬಹುದು. ಹರಿ ಓಂ.